ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನಮಯ್ಯನಹಟ್ಟಿ ಗ್ರಾಮದಲ್ಲಿ ಹಲವು ಅಂಗಡಿಗಳು ಮತ್ತು ಮನೆಗಳಲ್ಲಿ ಮದ್ಯ ಮಾರಾಟ ಅಕ್ರಮವಾಗಿ ನಡೆಯುತ್ತದೆ. ಅಬಕಾರಿ ಇಲಾಖೆಯವರು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ದೂರಿದ್ದಾರೆ. ಖಾಸಗಿ ಅಂಗಡಿಯೊಂದರಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮ ಹಾಳಾಗಿದೆ ಎಂದು ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಡ ಕುಟುಂಬಗಳಿಗೆ ಶಾಂತಿ ಕೆಡಿಸಿದೆ ಎಂದು ಮಹಿಳೆಯರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಊರಿನಲ್ಲಿ ಸರಾಯಿ ನಿಲ್ಲಿಸಿ ಎಂದು ಅಬಕಾರಿ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಸರಾಯಿ ಮಾರಾಟ ಮಾಡುವುದರಿಂದ ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ. ಪ್ರತಿದಿನ ಕುಡಿದು ಮಹಿಳೆಯರ ಮೇಲೆ ಹೊಡೆಯುವುದಕ್ಕೆ ಬರುತ್ತಾರೆ ಸ್ವಾಮಿ, ನಮ್ಮ ಗೋಳು ಕೇಳುವವರು ಯಾರೂ ಇಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಗೆ ಮಕ್ಕಳು ಸಹ ಕುಡಿಯುತ್ತಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಮದ್ಯದ ಅಂಗಡಿಗಳು ತೆರೆಯುತ್ತಾರೆ. ಇದರಿಂದಾಗಿ ಗಂಡಸರು ದುಡಿದ ಹಣವೆಲ್ಲ ಮದ್ಯದ ಅಂಗಡಿಗೆ ಒಯ್ಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸವಿತಾ, ನಂದಿನಿ, ಆಶಾ, ಪುಷ್ಪಲತಾ, ಸುಮಾ, ಸುಮಿತ್ರಾ, ಸುಮಾಬಾಯಿ, ಲಲಿತಮ್ಮ, ವಿಶಾಲಾಕ್ಷಿ, ರಂಜಿನಿ, ಲಲಿತಾಬಾಯಿ ಇನ್ನು ಅನೇಕ ಮಹಿಳೆಯರು ಹಾಜರಿದ್ದರು. ಮನೆಯಲ್ಲಿ ಮರ್ಮಾನಟ್ಟಿ ಗ್ರಾಮದಲ್ಲಿ ಸರಾಯಿ ಬಿಡೋವರೆಗೂ ನಾವು ಹೋರಾಟ ಬಿಡೋದಿಲ್ಲ. ನಮಗೆ ಒಂದು ನ್ಯಾಯ ಬೇಕೇ ಬೇಕು. ಎಷ್ಟು 2-3 ಸಲ ಬಿಡಿಸಿದ್ರು ಕೂಡ ಬಿಡ್ತಾ ಇಲ್ಲ. ಇದು ಒಂದ್ಸಲ ಬಿಡಿಸ್ಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದೀವಿ. ದೊಡ್ಡರಲ್ಲಿ ನಮ್ಮೂರಿಂದ 3 ಕಿಲೋಮೀಟರ್ ದೂರನೇ ಇರ್ಬೇಕು ಸರಾಯಿ ಏನಿದ್ರು. ಹೋಗಿ ಕುಡಿಲಿ ಬಿಡು. ನಮ್ಮೂರಲ್ಲಿ ಹುಡುಗಿನ ಕೊಡ್ತಾ ಇಲ್ಲ. ಬರಾಂದಿ ಎಲ್ಲ ಕುಡಿದು ಬರ್ತಿದ್ದಾರೆ ಹುಡುಗರಂತ. ಹುಡುಗಿನ ಕೊಡ್ತಾ ಇಲ್ಲ. ಎಲ್ಲ ಕುಡಿಯಾರೆ, ಕುಡಿದ್ಬಿಟ್ಟು ಗಲಾಟೆ ಮಾಡಾರೆ ಎಲ್ಲ. ಎರಡು ಫೋನು, ಒಂದು ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲ ಹಾಳು ಮಾಡಿದ್ದಾರೆ ಸರ್. ಕುಡ್ದು ಒಂದು 10-15 ಅಂಗಡಿಗಳಿದ್ದಾವೆ. ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಸಾಯ್ತತೆ, ಇಲ್ಲಾಂದ್ರೆ ಸರಾಯಿ ಕುಡಿಯೋದು ನಿಲ್ಲಿಸ್ಬೇಕು. ಅಂಗಡಿಯಲ್ಲೆಲ್ಲ ಮಾಡ್ತಾರೆ. ನಮಗೆ ನ್ಯಾಯ ಬೇಕೇ ಬೇಕು. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಸಾಮಾನುಗಳೆಲ್ಲ ತಗೊಂಡು ಆ ಸರಾಯಿಗೋಸ್ಕರ ರಾತ್ರಿ 3 ಗಂಟೆಗೆ ಎದ್ದು ದುಡಿತಾರೆ. ಆ ದುಡಿಯೋ ದುಡ್ಡಲ್ಲಿ ಅರ್ಧಕ್ಕರ್ಧ ಸರಾಯಿಗೆ ಹಾಕ್ತಾರೆ. ಮನೇಲಿರೋ ಸಾಮಾನುಗಳೆಲ್ಲ ಹೋಗಿದ್ದಾರೆ. ನ್ಯಾಯ ಬೇಕು ನಮಗಷ್ಟೇ. ಇಲ್ಲ ಸರಾಯಿ ತೆಗಿಬೇಕಿಲ್ಲ, ನಮ್ಮ ಹೆಣ ನೋಡ್ತಾರೆ. ಮೇಲಧಿಕಾರಿಗಳು ಇನ್ಚಾರ್ಜ್ ತಗೊಂಡು ಏನೈತೆ ಅಂತೇಳಿ ಬಂದು ಊರಾಗೆಲ್ಲ ಪೊಲೀಸರಿಗೆ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡಿ ಅಂಗಡಿಗಳೆಲ್ಲ ಟೈಟ್ ಮಾಡ್ಬೇಕು ಸರ್. ಅಂಗಡಿಗಳಿರಲಿ, ಯಾಕಂದ್ರೆ ಸಾಮಾನುಗಳು ಅವು ಇವು ಸಣ್ಣ ಪುಟ್ಟ ಮಾರಾಟ ಮಾಡಲಿ, ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಸರಾಯಿಗಳು ಯಾಕೆ ಮಾಡ್ಬೇಕು ಸರ್? ಸಾಲದ ಮೇಲೆ ಸರಾಯಿ ಕೊಡ್ತಾರೆ ಸರ್. 1 ದಿವಸ, 2 ದಿವಸ, 3 ದಿವಸ ಎಷ್ಟಂತ ನಾವು ಸಹಿಸ್ಕೊಂಡಿರ್ಬೇಕು. ಅದೇ